ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏಕೆ ಶಾಂತಿ ಇಲ್ಲ? ಏಕೆ ಮನಸ್ಸು ಯಾವಾಗಲೂ ಗೊಂದಲದಲ್ಲಿದೆ? ಏಕೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಜೀವನದಲ್ಲಿ ತೃಪ್ತಿ ಸಿಗುತ್ತಿಲ್ಲ? ಏಕೆ ಕೆಲವರು ಕಡಿಮೆ ಅವಕಾಶದಲ್ಲಿಯೇ ಎತ್ತರಕ್ಕೆ ಇರುತ್ತಾರೆ, ಆದರೆ ಕೆಲವರು ತುಂಬಾ ಶ್ರಮಪಟ್ಟರೂ ಒಂದೇ ಜಾಗದಲ್ಲಿ ಸಿಲುಕಿ ಹೋಗುತ್ತಾರೆ? ಸತ್ಯ ಏನೆಂದರೆ ಸ್ನೇಹಿತರೆ, ನಮ್ಮ ಜೀವನವನ್ನು ಹಾಳು ಮಾಡುವುದು ಹೊರಗಿನ ಶತ್ರುಗಳಲ್ಲ, ನಮ್ಮೊಳಗಿನ 5 ಭಯಾನಕ ತಪ್ಪುಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವ ಮಹತ್ವದ ಸಂದೇಶ ಏನೆಂದರೆ, ಮಾನವನು ತನ್ನ ಶತ್ರುನು ತಾನೇ, ತನ್ನ ರಕ್ಷಕನು ತಾನೇ. ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮ ಮನಃಶಾಂತಿಯನ್ನು ಕಸಿದುಕೊಳ್ಳುತ್ತವೆ, ನಮ್ಮ ಆತ್ಮವಿಶ್ವಾಸವನ್ನು ಒಡೆದು ಹಾಕುತ್ತವೆ, ನಮ್ಮ ಸಂಬಂಧಗಳನ್ನು ವಿಷಮಗೊಳಿಸುತ್ತವೆ ಮತ್ತು ನಿಧಾನವಾಗಿ ನಮ್ಮ ಜೀವನವನ್ನೇ ಹಾಳು ಮಾಡುತ್ತದೆ. ಬನ್ನಿ ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ಆಳವಾದ ಜ್ಞಾನದಿಂದ ನಿಮ್ಮ ಜೀವನವನ್ನೇ ನಾಶ ಮಾಡಬಲ್ಲ 5 ದೊಡ್ಡ ತಪ್ಪುಗಳು ಯಾವುವು, ಅವುಗಳನ್ನು ಹೇಗೆ ಗುರುತಿಸಬೇಕು, ಹೇಗೆ ದೂರ ಮಾಡಬೇಕು ಎಂಬುದನ್ನು ನಿಜ ಜೀವನದ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ 5ನೇ ತಪ್ಪು ನಿಮ್ಮ ಜೀವನದಲ್ಲೂ ಇರಬಹುದು. ಅದು ತಿಳಿದ ಕ್ಷಣದಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಸ್ನೇಹಿತರೆ, ಜೀವನ ಒಂದು ಯುದ್ಧ ಭೂಮಿ. ಪ್ರತಿಯೊಬ್ಬರು ಹೊರಗೆ ನಗುತ್ತಿರಬಹುದು, ಆದರೆ ಒಳಗೆ ಹಲವರು ಮೌನವಾಗಿ ಹೋರಾಡುತ್ತಿದ್ದಾರೆ. ಯಾರೋ ಹಣಕ್ಕಾಗಿ ಹೋರಾಡುತ್ತಿದ್ದಾರೆ, ಇನ್ಯಾರೋ ಸಂಬಂಧಕ್ಕಾಗಿ, ಇನ್ಯಾರೋ ಗೌರವಕ್ಕಾಗಿ, ಇನ್ಯಾರೋ ಆತ್ಮವಿಶ್ವಾಸಕ್ಕಾಗಿ, ಇನ್ಯಾರೋ ತಮ್ಮನ್ನೇ ಉಳಿಸಿಕೊಳ್ಳಲು ಹೋರಾಡುತ್ತಿದ್ದಾರೆ. ಅರ್ಜುನನು ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿಂತಿದ್ದ. ಅವನ ಕೈಯಲ್ಲಿ ಗಾಂಧೀವವಿತ್ತು, ಶಕ್ತಿ ಇತ್ತು, ಜ್ಞಾನವಿತ್ತು, ಆದರೆ ಮನಸ್ಸು ಕುಸಿದಿತ್ತು. ಅವನು ಯುದ್ಧ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಗೊಂದಲವೇ ದೊಡ್ಡದು. ಅದೇ ಸಮಯದಲ್ಲಿ ಶ್ರೀಕೃಷ್ಣನು ಹೇಳಿದ ಜ್ಞಾನವೇ ಭಗವದ್ಗೀತೆ. ಇಂದಿಗೂ ಅದೇ ಗೀತೆಯ ಮಾತುಗಳು ನಮ್ಮ ಜೀವನದ ಪ್ರತಿಯೊಂದು ನೋವಿಗೂ ಉತ್ತರ ಕೊಡುತ್ತವೆ. ಆದರೆ ನಾವು ಆ ಮಾತುಗಳನ್ನು ಕೇಳುವುದಿಲ್ಲ. ನಾವು ನಮ್ಮ ಮನಸ್ಸಿನ ತಪ್ಪುಗಳ ಹಿಂದೆ ಓಡುತ್ತೇವೆ. ಆ 5 ತಪ್ಪುಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ತಪ್ಪು, ಎಲ್ಲವನ್ನು ನಾಳೆಗೆ ಹಾಕುವುದು. ಆಲಸ್ಯ ಮತ್ತು ಮುಂದೂಡುವ ಸ್ವಭಾವ. ನಾಳೆ ಮಾಡುತ್ತೇನೆ ಎಂಬ ಒಂದು ಮಾತು ಹಲವರ ಕನಸುಗಳನ್ನು ಸಮಾಧಿ ಮಾಡಿದೆ. ಸ್ನೇಹಿತರೆ, ಜೀವನವನ್ನು ಹಾಳು ಮಾಡುವ ಮೊದಲ ದೊಡ್ಡ ತಪ್ಪು ಮುಂದೂಡುವ ಸ್ವಭಾವ. ಓದು ನಾಳೆಯಿಂದ, ವ್ಯಾಯಾಮ ನಾಳೆಯಿಂದ, ಕೆಲಸ ನಾಳೆಯಿಂದ, ಪ್ರಾರ್ಥನೆ ನಾಳೆಯಿಂದ, ಉತ್ತಮ ಜೀವನ ನಾಳೆಯಿಂದ. ಆದರೆ ಸತ್ಯ ಏನೆಂದರೆ, ನಾಳೆ ಎಂದಿಗೂ ಬರುವುದಿಲ್ಲ. ಬರುವುದೆಂದರೆ ಇಂದು ಮಾತ್ರ. ಕರ್ಮಣ್ಣಿ ವಾಧಿಕಾರಸ್ತೆ. ನಿನ್ನ ಹಕ್ಕು ಕರ್ಮದಲ್ಲಿದೆ, ಫಲದಲ್ಲಿ ಅಲ್ಲ. ಇದರ ಅರ್ಥ, ನೀನು ಈಗ ಮಾಡಬೇಕಾದ ಕೆಲಸವನ್ನೇ ಈಗಲೇ ಮಾಡು. ಫಲದ ಭಯ, ಸೋಲಿನ ಭಯ, ಆಲಸ್ಯ ಇವೆಲ್ಲವನ್ನು ಬಿಟ್ಟು ಕಾರ್ಯಕ್ಕೆ ಇಳಿದು ಬಿಡು. ಇದಕ್ಕೆ ನಿಜ ಜೀವನದ ಉದಾಹರಣೆ ನೋಡೋಣ. ಒಬ್ಬ ವಿದ್ಯಾರ್ಥಿಯನ್ನು ಊಹಿಸಿಕೊಳ್ಳಿ. ಅವನಿಗೆ KAS, IAS, PSI, FDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು. ಅವನಲ್ಲಿ ಕನಸು ಇದೆ, ಅವನಲ್ಲಿ ಬುದ್ಧಿ ಇದೆ. ಆದರೆ ಒಂದು ಸಮಸ್ಯೆ, ಅವನು ಪ್ರತಿದಿನ ಹೇಳುತ್ತಾನೆ, ಇಂದು ಸ್ವಲ್ಪ ವಿಶ್ರಾಂತಿ, ನಾಳೆಯಿಂದ ಸೀರಿಯಸ್ ಆಗಿ ಸ್ಟಡಿ ಮಾಡೋಣ. ಮೊದಲನೇ ದಿನ ಹೋಯಿತು, 1 ವಾರ ಹೋಯಿತು, 1 ತಿಂಗಳು ಕಳೆಯಿತು, 1 ವರ್ಷವೂ ಹೋಯಿತು. ಪರೀಕ್ಷೆಯ ದಿನ ಬಂದಾಗ ಅವನು ಹೇಳುತ್ತಾನೆ, ನನಗೆ ಅದೃಷ್ಟವೇ ಇರಲಿಲ್ಲ. ಸಂಬಂಧಗಳು ಹಾಳಾಗುತ್ತವೆ, ಏಕೆಂದರೆ ನಂತರ ಮಾತನಾಡುವ ಎನ್ನುತ್ತೇವೆ. ಹಣಕಾಸಿನ ಸ್ಥಿತಿ ಹಾಳಾಗುತ್ತದೆ, ಏಕೆಂದರೆ ಮುಂದೆ ಉಳಿಸೋಣ ಎನ್ನುತ್ತೇವೆ. ಭಕ್ತಿ ಹಾಳಾಗುತ್ತದೆ, ಏಕೆಂದರೆ ವಯಸ್ಸಾದ ಮೇಲೆ ದೇವರನ್ನು ನೆನಪಿಸಿಕೊಳ್ಳೋಣ ಎನ್ನುತ್ತೇವೆ. ಸ್ನೇಹಿತರೆ, ನಾಳೆಗೆ ಹಾಕುವ ಪ್ರತಿಯೊಂದು ಒಳ್ಳೆಯ ಕೆಲಸ ಇಂದು ನಿಮ್ಮ ಜೀವನದಿಂದ ಒಂದು ಆಶೀರ್ವಾದವನ್ನು ದೂರ ಮಾಡುತ್ತದೆ. ಈ ತಪ್ಪನ್ನು ಬಿಡಬೇಕಾದರೆ ನೀವು 3 ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಮೊದಲನೆಯದು, 5 ನಿಮಿಷ. ನಿಮ್ಮ ಯಾವ ಕೆಲಸ ದೊಡ್ಡದಾಗಿ ಕಂಡರೂ ನಾನು ಇದನ್ನು ಕೇವಲ 5 ನಿಮಿಷ ಮಾಡುತ್ತೇನೆ ಎಂದು ಆರಂಭಿಸಿ. ಪರಿಪೂರ್ಣತೆ ಬೇಡ, ಆರಂಭ ಬೇಕು. ಬಹಳ ಜನರು ಪರ್ಫೆಕ್ಟ್ ಸಮಯಕ್ಕಾಗಿ ಕಾಯುತ್ತಾರೆ, ಆದರೆ ಯಶಸ್ಸು ಪರ್ಫೆಕ್ಟ್ ಜನರಿಗೆ ಸಿಗುವುದಿಲ್ಲ, ಆರಂಭಿಸುವ ಜನರಿಗೆ ಸಿಗುತ್ತದೆ.
ಬೆಳಿಗ್ಗೆ ಮೊದಲ ಕೆಲಸವೇ ಮುಖ್ಯ. ನಿಮ್ಮ ಜೀವನ ಬದಲಿಸುವ ಕೆಲಸವನ್ನು ಬೆಳಿಗ್ಗೆ ಮೊದಲಿಗೆ ಮಾಡಿ. ಅದು ಓದು ಇರಬಹುದು, ಪ್ರಾರ್ಥನೆ ಇರಬಹುದು, ವ್ಯಾಯಾಮ ಇರಬಹುದು. ಮೊದಲ ತಪ್ಪು ಆಲಸ್ಯ. ಇದರಿಂದ ನಿಮ್ಮ ಭವಿಷ್ಯವೇ ನಾಶವಾಗುತ್ತದೆ. ಆದರೆ ಈಗ ನಾವು ನೋಡುವ ಎರಡನೇ ತಪ್ಪು ಇನ್ನೂ ಭಯಾನಕ. ಎರಡನೇ ತಪ್ಪು ಇತರರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವುದು. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ದೊಡ್ಡ ವಿಷಯ ಯಾವುದು ಗೊತ್ತಾ? ಕಂಪ್ಯಾರಿಸನ್, ಅಂದರೆ ಹೋಲಿಕೆ. ಅವನು ಕಾರು ತೆಗೆದುಕೊಂಡಿದ್ದಾನೆ, ಅವಳು ಮನೆ ಕಟ್ಟಿದ್ದಾಳೆ, ಅವನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ಅವಳ ವಿಡಿಯೋ ವೈರಲ್ ಆಗಿದೆ, ಅವನಿಗೆ ಹಣವಿದೆ, ನನಗೆ ಏನೂ ಇಲ್ಲ. ಇದೇ ಯೋಚನೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಹೊಡೆದು ಹಾಕುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರ ಧರ್ಮ, ಪ್ರಯಾಣ, ಸಮಯ, ಫಲ ವಿಭಿನ್ನ. ಇತರರ ಜೀವನವನ್ನು ಅನುಕರಿಸಿ ಬದುಕುವುದಕ್ಕಿಂತ ನಿನ್ನದೇ ದಾರಿಯಲ್ಲಿ ಬದುಕುವುದು ಶ್ರೇಷ್ಠ. ಉದಾಹರಣೆಗೆ, ಇಬ್ಬರು ಸ್ನೇಹಿತರಿದ್ದರು. ಒಬ್ಬನು ಬಿಸ್ನೆಸ್ ಶುರು ಮಾಡಿದ, ಇನ್ನೊಬ್ಬನು ಸರ್ಕಾರಿ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದ. ಮೊದಲನೆಯವನಿಗೆ 2 ವರ್ಷದಲ್ಲಿ ಹಣ ಸಿಕ್ಕಿತು. ಎರಡನೆಯವನಿಗೆ 4ನೇ ವರ್ಷವೂ ಫಲ ಸಿಗಲಿಲ್ಲ. ಆಗ ಎರಡನೆಯವನು ಯೋಚಿಸಿದ, ನಾನು ತಪ್ಪು ದಾರಿಯಲ್ಲಿ ಇದ್ದೇನೆ, ಅವನಂತೆ ನಾನು ಹಣ ಮಾಡಬೇಕು. ಅದಕ್ಕಾಗಿ ಅವನು ಓದುವುದನ್ನು ಬಿಟ್ಟ, ಬಿಸ್ನೆಸ್ ಅನ್ನು ಶುರು ಮಾಡಿದ. ಅದರಲ್ಲೂ ಅವನಿಗೆ ಯಶಸ್ಸು ಸಿಗಲಿಲ್ಲ. ಅಲ್ಲಿಯೂ ಅವನು ವಿಫಲನಾದ. 5 ವರ್ಷಗಳ ನಂತರ ಅವನಿಗೆ ತಿಳಿಯಿತು, ಅವನು ತನ್ನ ಜೀವನವನ್ನು ತನ್ನ ಕೈಯಿಂದ ಹಾಳು ಮಾಡಿಕೊಂಡಿದ್ದಾನೆ. ಏಕೆಂದರೆ ಅವನು ತನ್ನ ದಾರಿಯನ್ನು ನಂಬಲಿಲ್ಲ. ಇತರರ ವೇಗವನ್ನು ನೋಡಿ ತನ್ನ ದಾರಿಯನ್ನೇ ಬದಲಾಯಿಸಿಬಿಟ್ಟ. ಜೀವನದಲ್ಲಿ ಯಾರಾದರೂ ಬೇಗ ಬೆಳಕಿನಲ್ಲಿದ್ದರೆ ಅದರ ಅರ್ಥ ನೀವು ಕತ್ತಲೆಯಲ್ಲಿದ್ದೀರಿ ಎಂದಲ್ಲ. ನಿಮ್ಮ ಸೂರ್ಯೋದಯಕ್ಕೆ ನಿಮ್ಮದೇ ಸಮಯವಿದೆ. ಇಂದು ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ ಇನ್ನೂ ಹೆಚ್ಚಿಸಿದೆ. ಇನ್ಸ್ಟಾಗ್ರಾಂನಲ್ಲಿ ಎಲ್ಲರೂ ಖುಷಿಯಲ್ಲಿರುವಂತೆ ಕಾಣುತ್ತಾರೆ, ಯೂಟ್ಯೂಬ್ನಲ್ಲಿ ಎಲ್ಲರೂ ಯಶಸ್ವಿಗಳಂತೆಯೇ ಕಾಣುತ್ತಾರೆ, ವಾಟ್ಸಪ್ ಸ್ಟೇಟಸ್ನಲ್ಲಿ ಎಲ್ಲರೂ ಸಂತೋಷವಾಗಿರುವಂತೆಯೇ ಕಾಣುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ನೀವು ಅವರ ಹೈಲೈಟೆಡ್ ರೀಲ್ ನೋಡುತ್ತಿದ್ದೀರಿ, ನಿಮ್ಮ ಬಿಹೈಂಡ್ ದ ಸೀನ್ ಜೊತೆ ಕಂಪೇರ್ ಮಾಡುತ್ತಿದ್ದೀರಿ. ಅದು ಅನ್ಯಾಯ. ಹಾಗಾದರೆ ಇಂತಹ ಸಮಸ್ಯೆಗಳಿಂದ ಹೊರಗೆ ಬರುವುದಕ್ಕೆ ಇಲ್ಲಿದೆ ಪರಿಹಾರ. ಮೊದಲನೆಯದು, ನೀವು ನಿಮ್ಮ ಹಳೆಯ ವ್ಯಕ್ತಿತ್ವವನ್ನು ಮಾತ್ರ ಇಂದಿನ ವ್ಯಕ್ತಿತ್ವದ ಜೊತೆ ಹೋಲಿಸಿಕೊಳ್ಳಿ. ನಿನ್ನೆಗಿಂತ ಇಂದು ನಾನು 1% ಉತ್ತಮವೇ? ಇದನ್ನು ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಯವನ್ನು ಕಡಿಮೆ ಮಾಡಿ. ಅಗತ್ಯವಿಲ್ಲದ ಹೋಲಿಕೆ ಮನಸ್ಸಿಗೆ ವಿಷವಿದ್ದಂತೆ. ನಿಮಗೆ ಗುರಿ ಸ್ಪಷ್ಟವಾಗಿರಲಿ. ನಿಮ್ಮ ಗುರಿ ಸ್ಪಷ್ಟವಿದ್ದರೆ ಇತರರ ದಾರಿ ನಿಮಗೆ ತೊಂದರೆ ಮಾಡುವುದಿಲ್ಲ. ಅದು ಸಮಸ್ಯೆಯೇ ಅಲ್ಲ. ಹೋಲಿಕೆ ನಿಮ್ಮ ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ. ಆದರೆ ಮೂರನೆಯ ತಪ್ಪು ನಿಮ್ಮ ಶಾಂತಿ, ಸಂಬಂಧ, ನಿರ್ಧಾರ ಶಕ್ತಿ ಎಲ್ಲವನ್ನು ನಾಶ ಮಾಡುತ್ತದೆ. ಆ ಮೂರನೇ ತಪ್ಪು ಕೋಪದ ಮೇಲೆ ನಿಯಂತ್ರಣ ಇಲ್ಲದಿರುವುದು. ಒಂದು ಕ್ಷಣದ ಕೋಪ ಒಂದು ಜೀವನದ ಪಶ್ಚಾತ್ತಾಪ. ಸ್ನೇಹಿತರೆ, ಜೀವನವನ್ನು ಹಾಳು ಮಾಡುವ ಮೂರನೇ ದೊಡ್ಡ ತಪ್ಪು ಅನಿಯಂತ್ರಿತ ಕೋಪ. ಕೋಪ ಬಂದಾಗ ಮನುಷ್ಯನು ಯೋಚಿಸುವುದಿಲ್ಲ. ಅವನು ಹೊಡೆಯುತ್ತಾನೆ, ಅವನು ನೋಯಿಸುತ್ತಾನೆ, ಅವನು ಬೇರೆಯವರ ಮನಸ್ಸನ್ನು ಮುರಿಯುತ್ತಾನೆ. ಮೊದಲು ಪದಗಳಿಂದ, ಮಾತುಗಳಿಂದ, ನಂತರ ಸಂಬಂಧಗಳಿಂದ, ಕೊನೆಗೆ ತನ್ನ ಜೀವನದಿಂದ ಅವನು ದೂರವಾಗುತ್ತಾನೆ. ಕೋಪದಿಂದ ಗೊಂದಲ ಬರುತ್ತದೆ, ಗೊಂದಲದಿಂದ ಸ್ಮರಣೆ ನಾಶವಾಗುತ್ತದೆ, ಸ್ಮರಣೆ ನಾಶವಾದರೆ ಬುದ್ಧಿ ಹಾಳಾಗುತ್ತದೆ, ಬುದ್ಧಿ ಹಾಳಾದರೆ ಮನುಷ್ಯನು ನಾಶವಾಗುತ್ತಾನೆ. ಇದು ಎಷ್ಟು ಆಳವಾದ ಮಾತು ಗೊತ್ತಾ? ಕೋಪ ಎಂದರೆ ಕೇವಲ ಭಾವನೆ ಅಲ್ಲ, ಅದು ನಾಶದ ಆರಂಭ. ಉದಾಹರಣೆಗೆ, ನಿಮ್ಮ ಕುಟುಂಬದ ಜೀವನವನ್ನೇ ತೆಗೆದುಕೊಳ್ಳಿ. ಒಬ್ಬ ತಂದೆ ಕೆಲಸದ ಒತ್ತಡದಿಂದ ಮನೆಗೆ ಬರುತ್ತಾನೆ. ಅವನ ಮನಸ್ಸು ಈಗಾಗಲೇ ಉದ್ವಿಗ್ನಗೊಂಡಿರುತ್ತದೆ. ಮಗ ಚಿಕ್ಕ ತಪ್ಪು ಮಾಡುತ್ತಾನೆ. ತಂದೆ ಕೋಪದಲ್ಲಿ ಜೋರಾಗಿಯೇ ಬೈಯುತ್ತಾನೆ, ಒಮ್ಮೆ ಹೊಡೆಯುತ್ತಾನೆ ಕೂಡ. ಆ ಕ್ಷಣದಲ್ಲಿ ಅವನಿಗೆ ಅನಿಸುತ್ತದೆ, ನಾನು ಸರಿಪಡಿಸಿದೆ. ಆದರೆ ಸತ್ಯ ಏನು? ಮಗನ ಮನಸ್ಸಿನಲ್ಲಿ ಭಯ ಹುಟ್ಟಿದೆ. ಅವನು ತಂದೆಯನ್ನು ಗೌರವದಿಂದ ಅಲ್ಲ, ಭಯದಿಂದ ನೋಡಲು ಆರಂಭಿಸಿದ್ದಾನೆ. ಒಂದು ದಿನ ಆ ಮಗ ದೊಡ್ಡವನಾದಾಗ ತಂದೆಯ ಜೊತೆ ತನ್ನ ಮನಸ್ಸಿನ ಮಾತು ಹಂಚಿಕೊಳ್ಳುವುದನ್ನೇ ನಿಲ್ಲಿಸುತ್ತಾನೆ. ಒಂದು ಕ್ಷಣದ ಕೋಪ ಒಂದು ಜೀವನವನ್ನೇ ದೂರ ಮಾಡುತ್ತದೆ. ಇನ್ನೊಂದು, ಒಬ್ಬ ಉದ್ಯೋಗಿ ತನ್ನ ಬಾಸ್ನ ಕೋಪದಿಂದ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡುತ್ತಾನೆ. ಒಂದು ದಿನ ಅವನು ಒಳ್ಳೆಯ ಅವಕಾಶ ಬಿಟ್ಟು ಹೊರಟು ಹೋಗುತ್ತಾನೆ. ಬಾಸ್ ಹೇಳುತ್ತಾನೆ, ಜನರು ನಿಷ್ಠೆಯಿಂದ ಇಲ್ಲ. ಆದರೆ ನಿಜ ಏನು? ಅವನು ಪ್ರತಿಭೆಯನ್ನು ಕಳೆದುಕೊಂಡದ್ದು ಕೋಪದಿಂದ.
ಕೋಪ ಬಂದಾಗ ನಿಮ್ಮ ರಕ್ತದ ಒತ್ತಡ ಇರುತ್ತದೆ, ಮನಃಶಾಂತಿ ಹೋಗುತ್ತದೆ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ, ಸಂಬಂಧಗಳು ಮುರಿಯುತ್ತವೆ ಮತ್ತು ಅತ್ಯಂತ ದೊಡ್ಡದು, ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ. ಹಾಗಾದರೆ ಇದಕ್ಕೆ ಪರಿಹಾರವಿಲ್ಲವೇ? ಪರಿಹಾರಗಳು ಇವೆ. ಕೋಪ ಬಂದಾಗ ಉತ್ತರ ಕೊಡಬೇಡಿ, 10 ನಿಮಿಷ ಮೌನದಿಂದ ಇರಿ. ಇದು ಅನೇಕ ಯುದ್ಧಗಳನ್ನೇ ತಪ್ಪಿಸಿವೆ. ನೀರು ಕುಡಿಯಿರಿ, ಸ್ಥಳವನ್ನು ಬದಲಿಸಿ. ದೇಹ ಬದಲಾಗಿದೆ, ನಿಮ್ಮ ಭಾವನೆಯು ನಿಧಾನವಾಗುತ್ತದೆ. ನಾನು ಈಗ ಹೇಳುವ ಮಾತು ನಾಳೆ ಪಶ್ಚಾತ್ತಾಪವಾಗಬಹುದೇ ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಈ ಒಂದು ಪ್ರಶ್ನೆ ಅನೇಕ ಸಂಬಂಧಗಳನ್ನು ಉಳಿಸುತ್ತದೆ. ಪ್ರತಿದಿನ ಕನಿಷ್ಠ 5 ನಿಮಿಷ ಮೌನ ಧ್ಯಾನವನ್ನು ಮಾಡಿ. ಮನಸ್ಸು ಶಾಂತವಾಗುತ್ತದೆ, ಕೋಪ ಕಡಿಮೆಯಾಗುತ್ತದೆ. ಕೋಪದಲ್ಲಿ ಗೆದ್ದವನು ಯುದ್ಧವನ್ನು ಗೆಲ್ಲಬಹುದು, ಆದರೆ ಶಾಂತಿಯಲ್ಲಿ ಗೆದ್ದವನು ಜೀವನವನ್ನೇ ಗೆಲ್ಲುತ್ತಾನೆ. ಆಲಸ್ಯ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತದೆ. ಹೋಲಿಕೆ ನಿಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತದೆ. ಕೋಪ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆದರೆ 4ನೇ ತಪ್ಪು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನೇ ಒಳಗಿನಿಂದ ಕುಸಿಯುವಂತೆ ಮಾಡುತ್ತದೆ. ಆ 4ನೇ ತಪ್ಪು ಎಲ್ಲರನ್ನೂ ಖುಷಿಪಡಿಸಲು ನಿಮ್ಮನ್ನೇ ನೀವು ಕಳೆದುಕೊಳ್ಳುವುದು. ಜೀವನದಲ್ಲಿ ನೀವು ಎಲ್ಲರಿಗೂ ಒಳ್ಳೆಯವರಾಗಲು ಹೋಗಿ ನೀವು ನಿಮ್ಮ ಜೀವನದಲ್ಲಿ ನಿಮಗೆ ನೀವೇ ಕೆಟ್ಟವರಾಗಿ ಬಿಡುತ್ತೀರಾ. ಹೌದು ಸ್ನೇಹಿತರೆ, ಇದು ತುಂಬಾ ಜನರ ಗುಪ್ತ ನೋವು. ಅವರು ಏನು ಅಂದುಕೊಳ್ಳುತ್ತಾರೆ? ಇವರಿಗೆ ಬೇಸರವಾಗಬಾರದು, ಅವರಿಗೆ ನೋವು ಆಗಬಾರದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಇತರರನ್ನು ಖುಷಿಪಡಿಸಲು ಹೋಗಿ ಬಹಳ ಜನರು ತಮ್ಮ ಮನಸ್ಸನ್ನು, ತಮ್ಮ ಸಮಯವನ್ನು, ತಮ್ಮ ಶಕ್ತಿಯನ್ನು, ಕೊನೆಗೆ ತಮ್ಮ ಸ್ವಾಭಿಮಾನವನ್ನೇ ಕಳೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ. ಜನರು ಮೆಚ್ಚಲಿ, ಟೀಕಿಸಲಿ, ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಿ, ನೀವು ಧರ್ಮದ ದಾರಿಯಲ್ಲಿ ಇರಬೇಕು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಲಿಲ್ಲ ಎಲ್ಲರನ್ನೂ ಸಂತೋಷಪಡಿಸು ಎಂದು. ಅವನು ಹೇಳಿದ್ದು ಸತ್ಯದ ದಾರಿಯಲ್ಲಿ ನಿಲ್ಲು. ಉದಾಹರಣೆ, ಒಬ್ಬ ಯುವಕನಿಗೆ ತನ್ನ ಕನಸು ಇದೆ, ಶಿಕ್ಷಕನಾಗಬೇಕು. ಆದರೆ ಮನೆಯವರು ಹೇಳುತ್ತಾರೆ ಇಂಜಿನಿಯರ್ ಆಗು, ಸಂಬಂಧಿಕರು ಹೇಳುತ್ತಾರೆ ಸರ್ಕಾರಿ ಕೆಲಸ ಮಾತ್ರ ಸುರಕ್ಷಿತ, ಸ್ನೇಹಿತರು ಹೇಳುತ್ತಾರೆ ಬಿಸ್ನೆಸ್ ಮಾಡು. ಅವನು ಎಲ್ಲರ ಮಾತು ಕೇಳುತ್ತಾನೆ, ಆದರೆ ತನ್ನ ಮನಸ್ಸಿನ ಮಾತು ಕೇಳುವುದೇ ಇಲ್ಲ. 10 ವರ್ಷಗಳ ನಂತರ ಅವನು ಕೆಲಸದಲ್ಲಿದ್ದಾನೆ, ಹಣ ಇದೆ, ಆದರೆ ಸಂತೋಷವಿಲ್ಲ. ಪ್ರತಿದಿನ ಒಳಗೆ ಒಂದು ನೋವು, ನಾನು ನನ್ನ ಜೀವನದಂತೆ ಬದುಕಲಿಲ್ಲ. ಜೀವನದಲ್ಲಿ ಅತಿ ದೊಡ್ಡ ನೋವು ವಿಫಲತೆ ಅಲ್ಲ, ತನ್ನ ಮನಸ್ಸಿಗೆ ವಿರುದ್ಧವಾಗಿ ಬದುಕಿದ ಪಶ್ಚಾತ್ತಾಪ. ಇನ್ನೊಂದು ಉದಾಹರಣೆ, ನಿಮ್ಮ ಸಮಯ ಇಲ್ಲದಿದ್ದರೂ ಹೌದು ಎಂದು ಹೇಳುತ್ತೀರಿ. ನಿಮಗೆ ಇಷ್ಟವಿಲ್ಲದ ಕೆಲಸಕ್ಕೂ ಒಪ್ಪಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ನೋವಾದರೂ ಮೌನವಾಗಿರುತ್ತೀರಿ. ನಿಮ್ಮ ಮೌಲ್ಯ ಕಡಿಮೆ ಮಾಡಿದವರಿಗೂ ಅವಕಾಶ ಕೊಡುತ್ತೀರಿ. ಏಕೆಂದರೆ ನೀವು ಭಯಪಡುತ್ತೀರಿ ಅವರು ದೂರವಾಗಿ ಬಿಟ್ಟರೆ. ಆದರೆ ಸತ್ಯ ಏನು ಗೊತ್ತಾ? ನೀವು ನಿಮ್ಮಿಂದಲೇ ದೂರವಾಗುತ್ತಿದ್ದೀರಿ. ಇಲ್ಲ ಎಂದು ಹೇಳಲು ಕಲಿಯಿರಿ. ಇಲ್ಲ ಎನ್ನುವುದು ಕೆಟ್ಟದ್ದು ಅಲ್ಲ, ಅದು ಆತ್ಮಗೌರವ. ನಿಮ್ಮ ಮೌಲ್ಯಗಳನ್ನು ಬರೆಯಿರಿ. ನನಗೆ ಮುಖ್ಯವಾದದ್ದು ಏನು? ಸತ್ಯ, ಶಾಂತಿ, ಆರೋಗ್ಯ, ಕುಟುಂಬ ಅಥವಾ ಗುರಿ? ಯಾವುದು ನಿಮಗೆ ಮುಖ್ಯವಾದದ್ದು ನೀವೇ ಯೋಚಿಸಿ. ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕೆಂಬ ಅಗತ್ಯವಿಲ್ಲ. ಸೃಷ್ಟಿಕರ್ತ ಆ ಭಗವಂತನನ್ನೇ ಎಲ್ಲರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಹಾಗಿದ್ದರೆ ನಿಮ್ಮನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕು ಎಂಬ ನಿಯಮವೇ ಇಲ್ಲ. ಎಲ್ಲರ ಮೆಚ್ಚುಗೆಗಾಗಿ ಬದುಕುವವನು ಒಂದು ದಿನ ತನ್ನ ಆತ್ಮದ ಮುಂದೆ ಸೋಲುತ್ತಾನೆ. ಇನ್ನು ಕೊನೆಯ ತಪ್ಪು, ಇದು ಅತ್ಯಂತ ಅಪಾಯಕಾರಿ. ನಮ್ಮ ಜೀವನವನ್ನು ನಿಧಾನವಾಗಿ, ಮೌನವಾಗಿ, ಒಳಗಿನಿಂದಲೇ ನಾಶ ಮಾಡುವ 5ನೇ ತಪ್ಪು. ಈ ತಪ್ಪು ಇದ್ದರೆ ಹೊರಗೆ ನೀವು ನಗುತ್ತಿದ್ದರೂ ಒಳಗೆ ನೀವು ಕುಸಿಯುತ್ತಿರಬಹುದು. ಆ 5ನೇ ತಪ್ಪು ದೇವರನ್ನು ಮರೆತು ಅಹಂಕಾರದಿಂದ ಬದುಕುವುದು. ಹೌದು ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ನನ್ನಿಂದಲೇ ಆಗುತ್ತಿದೆ, ನಾನು ಇಲ್ಲದಿದ್ದರೆ ಏನೂ ಆಗುವುದಿಲ್ಲ, ನನಗೆ ಯಾರೂ ಬೇಕಿಲ್ಲ, ನನಗೆ ದೇವರ ಅಗತ್ಯವೇ ಇಲ್ಲ. ಇದೇ ಮನುಷ್ಯನ ಅತಿ ದೊಡ್ಡ ಪತನದ ಆರಂಭ. ಸ್ನೇಹಿತರೆ, ಜೀವನವನ್ನು ಹಾಳು ಮಾಡುವ 5ನೇ ಮತ್ತು ಅತ್ಯಂತ ಭಯಾನಕ ತಪ್ಪು ಅಹಂಕಾರ. ಅಹಂಕಾರ ಎಂದರೆ ಕೇವಲ ನಾನು ದೊಡ್ಡವನು ಅನ್ನುವುದಲ್ಲ. ಅಹಂಕಾರ ಎಂದರೆ ಸಲಹೆ ಕೇಳದಿರುವುದು, ತಪ್ಪು ಒಪ್ಪಿಕೊಳ್ಳದಿರುವುದು, ಇತರರನ್ನು ತಿರಸ್ಕರಿಸುವುದು, ದೇವರನ್ನು ಮರೆತು ಬದುಕುವುದು. ನನಗೆ ಎಲ್ಲ ಗೊತ್ತು ಅನ್ನುವ ಭಾವನೆ ಅಹಂಕಾರ.
ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಮನುಷ್ಯನ ಪತನಕ್ಕೆ ಕಾರಣ. ಅರ್ಜುನನು ಗೆದ್ದದ್ದು ಕೇವಲ ಬಲದಿಂದ ಅಲ್ಲ. ಅವನು ತನ್ನ ಅಹಂಕಾರವನ್ನು ಇಳಿಸಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಸ್ವೀಕರಿಸಿದ್ದರಿಂದ. ಅವನು ಹೇಳಿದ, ನಾನು ಗೊಂದಲದಲ್ಲಿದ್ದೇನೆ, ನನಗೆ ದಾರಿ ತೋರಿಸು. ಇದೇ ಅವನ ಗೆಲುವಿನ ಆರಂಭ. ಒಬ್ಬ ವ್ಯಕ್ತಿ ಚಿಕ್ಕದಾಗಿ ಒಂದು ಕೆಲಸ ಶುರು ಮಾಡಿದ. ಅವನು ತುಂಬ ಶ್ರಮಪಟ್ಟ. ಅವನಿಗೆ ಯಶಸ್ಸು ಸಿಕ್ಕಿತು. ಮೊದಲಿಗೆ ಅವನು ವಿನಯಶೀಲ, ಎಲ್ಲರನ್ನೂ ಗೌರವಿಸುತ್ತಿದ್ದ, ದೇವರನ್ನು ನೆನಪಿಸುತ್ತಿದ್ದ. ಆದರೆ ಹಣ ಹೆಚ್ಚಾದಂತೆ, ಪದವಿ ಹೆಚ್ಚಾದಂತೆ ಅವನಲ್ಲಿ ಅಹಂಕಾರ ಬೆಳೆದಿತ್ತು. ಅವನು ಸಿಬ್ಬಂದಿಯನ್ನು ಅವಮಾನಿಸಿದ, ಕುಟುಂಬದವರನ್ನು ನಿರ್ಲಕ್ಷಿಸಿದ, ಸಲಹೆ ಕೇಳಲಿಲ್ಲ, ತಪ್ಪುಗಳನ್ನು ಒಪ್ಪಲಿಲ್ಲ. ಒಂದು ದಿನ ಅವನಿಗೆ ದೊಡ್ಡ ನಷ್ಟವಾಯಿತು. ಸಹಾಯ ಕೇಳಲು ಯಾರೂ ಇರಲಿಲ್ಲ. ಏಕೆಂದರೆ ಅವನು ಏರಿದಾಗ ಎಲ್ಲರನ್ನು ತಳ್ಳಿಬಿಟ್ಟಿದ್ದ. ನಿಮ್ಮನ್ನು ಎತ್ತಿದ್ದು ಪ್ರತಿಭೆ ಇರಬಹುದು, ಆದರೆ ನಿಮ್ಮನ್ನು ಉಳಿಸುವುದು ವಿನಯ. ದೇವರನ್ನು ಮರೆತ ಮನುಷ್ಯರು ಹೊರಗೆ ಬಲಿಷ್ಠನಾಗಿ ಕಾಣಬಹುದು, ಆದರೆ ಒಳಗೆ ಖಾಲಿಯಾಗಿರುತ್ತಾನೆ. ಹಣ ಇದ್ದರೂ ಶಾಂತಿ ಇಲ್ಲ, ಜನರಿದ್ದರೂ ನಿಜವಾದ ಜೊತೆಗಾರರು ಇಲ್ಲ, ಯಶಸ್ಸು ಇದ್ದರೂ ಸರಿಯಾದ ನಿದ್ರೆ ಇಲ್ಲ, ಏಕೆಂದರೆ ಆತ್ಮದ ಜೊತೆ ಸಂಪರ್ಕ ಕಳೆದುಕೊಂಡಿದ್ದಾನೆ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬಾ ಬಲವಾಗಿ ಕಾಣುತ್ತೇವೆ. ಆದರೆ ಒಂದು ಸಮಸ್ಯೆ ಬಂದರೆ ಸಾಕು, ಒಂದು ಅನಾರೋಗ್ಯ ಬಂದರೆ, ನಷ್ಟ, ಒಂದು ದ್ರೋಹ, ಒಂದು ವಿಫಲತೆ, ಅಷ್ಟರಲ್ಲಿ ನಮಗೆ ತಿಳಿಯುತ್ತದೆ ನಾವು ಎಲ್ಲವನ್ನು ನಿಯಂತ್ರಿಸುವವರು ಅಲ್ಲ. ದೇವರ ನೆನಪು ಬರುತ್ತದೆ. ಆದರೆ ಬುದ್ಧಿವಂತರು ಸಂಕಷ್ಟದಲ್ಲಿ ಮಾತ್ರ ದೇವರನ್ನು ಹುಡುಕುವುದಿಲ್ಲ, ಅವನು ಸುಖದಲ್ಲಿಯೂ ದೇವರನ್ನು ನೆನಪಿಸುತ್ತಾನೆ. ಹಾಗಾದರೆ ಈ ಅಹಂಕಾರದಿಂದ ಹೊರಗೆ ಬರಲು ಪರಿಹಾರವಿಲ್ಲವೇ? ಪರಿಹಾರ ಖಂಡಿತ ಇದೆ. ಪ್ರತಿದಿನ ಕೃತಜ್ಞತೆ. ಬೆಳಿಗ್ಗೆ ಎದ್ದು 3 ವಿಷಯಗಳಿಗೆ ಧನ್ಯವಾದ ಹೇಳಿ. ತಪ್ಪು ಒಪ್ಪಿಕೊಳ್ಳುವ ಅಭ್ಯಾಸ. ಹೌದು, ಇದು ನನ್ನ ತಪ್ಪು ಎಂದು ಹೇಳುವವನು ದುರ್ಬಲನಲ್ಲ, ಅವನೇ ಬಲಿಷ್ಠ. ಪ್ರತಿದಿನ 5 ನಿಮಿಷ ದೇವರ ಸ್ಮರಣೆ ಇಲ್ಲವೇ ಧ್ಯಾನವನ್ನು ಮಾಡಿ. ಮಂತ್ರ, ಧ್ಯಾನ, ಪ್ರಾರ್ಥನೆ, ಗೀತಪಠಣ. ಯಶಸ್ಸು ಬಂದಾಗ ತಲೆ ತಗ್ಗಿಸಿ. ರುಚಿಯಾದ ಹಣ್ಣನ್ನು ಕೊಡುವ ಮರವೇ ತಲೆಬಾಗುತ್ತದೆ. ಅಹಂಕಾರ ಮನುಷ್ಯನನ್ನು ಎತ್ತಿದಂತೆ ಕಾಣಿಸಬಹುದು, ಆದರೆ ಒಳಗಿನಿಂದ ಅವನ ನೆಲೆಯನ್ನು ಕಿತ್ತು ಹಾಕುತ್ತದೆ. ಹಾಗಾದರೆ ಸ್ನೇಹಿತರೆ, ಭಗವದ್ಗೀತೆಯ ಜ್ಞಾನದ ಪ್ರಕಾರ ನಮ್ಮ ಜೀವನವನ್ನೇ ಹಾಳು ಮಾಡಬಲ್ಲ ಆ 5 ದೊಡ್ಡ ತಪ್ಪುಗಳು ಯಾವುವು ನಿಮಗೆ ಗೊತ್ತಾಯಿತು. ಇನ್ನೊಮ್ಮೆ ಅವುಗಳನ್ನು ಮೆಲುಕು ಹಾಕೋಣ ಬನ್ನಿ. ಮೊದಲನೇ ತಪ್ಪು, ಎಲ್ಲವನ್ನು ನಾಳೆಗೆ ಹಾಕುವುದು ಅಥವಾ ಮುಂದೂಡುವುದು. ಇದು ನಿಮ್ಮ ಭವಿಷ್ಯವನ್ನು ಕಸಿದುಕೊಳ್ಳುತ್ತದೆ. ಎರಡನೇ ತಪ್ಪು, ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ. ಮತ್ತು ಮೂರನೇ ತಪ್ಪು, ತಮ್ಮ ಕೋಪದ ಮೇಲೆ ನಿಯಂತ್ರಣ ಇಲ್ಲದಿರುವುದು. ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ನಾಲ್ಕನೆಯ ತಪ್ಪು, ಎಲ್ಲರನ್ನೂ ಖುಷಿಪಡಿಸಲು ನಿಮ್ಮನ್ನೇ ನೀವು ಕಳೆದುಕೊಳ್ಳುವುದು. ಇದು ನಿಮ್ಮ ಸ್ವಾಭಿಮಾನವನ್ನು ನಾಶ ಮಾಡುತ್ತದೆ. ಐದನೇ ತಪ್ಪು, ದೇವರನ್ನು ಮರೆತು ಅಹಂಕಾರದಿಂದ ಬದುಕುವುದು. ಇದು ನಿಮ್ಮ ಆತ್ಮಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನವನ್ನು ಹಾಳು ಮಾಡಲು ದೊಡ್ಡ ಶತ್ರು ಬೇಕಾಗಿಲ್ಲ. ಒಂದು ತಪ್ಪು ಸಾಕು, ಒಂದು ಕೆಟ್ಟ ಅಭ್ಯಾಸ ಸಾಕು, ಒಂದು ತಪ್ಪು ಯೋಚನೆ ಸಾಕು. ಆದರೆ ಇದೇ ಜೀವನವನ್ನು ಉಳಿಸಲು ಒಂದು ಸತ್ಯ ಸಾಕು, ಒಂದು ಸರಿಯಾದ ನಿರ್ಧಾರ ಸಾಕು, ಒಂದು ಹೊಸ ಆರಂಭ ಸಾಕು ಎಂದು ಈ ಕ್ಷಣದಿಂದ ನೀವು ನಿರ್ಧಾರ ಮಾಡಬೇಕು. ನಾನು ನಾಳೆಗೆ ಹಾಕುವುದಿಲ್ಲ. ನಾನು ನನ್ನ ದಾರಿಯನ್ನು ನಂಬುತ್ತೇನೆ. ನಾನು ಕೋಪದ ದಾಸನಾಗುವುದಿಲ್ಲ. ನಾನು ಎಲ್ಲರಿಗೂ ನನ್ನನ್ನೇ ಕಳೆದುಕೊಳ್ಳುವುದಿಲ್ಲ. ನಾನು ವಿನಯದಿಂದ, ದೇವರ ಸ್ಮರಣೆಯಿಂದ, ಧ್ಯಾನದಿಂದ ಬದುಕುತ್ತೇನೆ. ಜೀವನ ಒಂದು ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ದಿನ ತೆಗೆದುಕೊಂಡ ಸರಿಯಾದ ನಿರ್ಧಾರ ಸಂಪೂರ್ಣ ಜೀವನವನ್ನೇ ಬದಲಾಯಿಸುತ್ತದೆ. ಅರ್ಜುನ ಯುದ್ಧ ಭೂಮಿಯಲ್ಲಿ ಕುಸಿದಾಗ ಶ್ರೀಕೃಷ್ಣನು ಅವನಿಗೆ ಒಂದು ಮಾತು ಹೇಳಲಿಲ್ಲ, ನೀನು ದುರ್ಬಲ. ಅವನು ಹೇಳಿದ್ದು ಎದ್ದು ನಿಲ್ಲು ಎಂದು. ನಾನು ಕೂಡ ನಿಮಗೆ ಅದೇ ಹೇಳುತ್ತೇನೆ ಸ್ನೇಹಿತರೆ. ನೀವು ಎಷ್ಟು ಬಾರಿ ಬಿದ್ದಿದ್ದರೂ ಪರವಾಗಿಲ್ಲ, ಎಷ್ಟು ತಪ್ಪು ಮಾಡಿದ್ದರೂ ಪರವಾಗಿಲ್ಲ, ಎಷ್ಟು ಕಾಲ ಕತ್ತಲೆಯಲ್ಲಿದ್ದರೂ ಪರವಾಗಿಲ್ಲ. ಈ ಕ್ಷಣದಿಂದ ನಿಮ್ಮ ಜೀವನವನ್ನು ಹಾಳು ಮಾಡಿದ ತಪ್ಪುಗಳನ್ನು ಗುರುತಿಸಿ ಅವುಗಳಿಂದ ಹೊರಬನ್ನಿ. ಭಗವದ್ಗೀತೆಯ ಧ್ಯಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಂತರ ನೋಡಿ, ನಿಮ್ಮ ಮನಸ್ಸು ಬದಲಾಗುತ್ತದೆ, ನಿಮ್ಮ ಚಿಂತನೆಗಳು ಬದಲಾಗುತ್ತದೆ, ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ. ಕೊನೆಗೆ ನಿಮ್ಮ ಜೀವನವೇ ಬದಲಾಗುತ್ತದೆ.
ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.